ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದ್ರೆ ಜೆಬ್ರಾನಿಕ್ಸ್ ಕಡೆಯಿಂದ ಒಂದು ಸೌಂಡ್ ಬಾರ್ಸ್ ತರಿಸಿದ್ದೀನಿ. ಸೌಂಡ್ ಬಾರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಣ. ಮೊದಲನೇದಾಗಿ ಏನು ಅಂತ ಅಂದ್ರೆ, ನಮಗೆ ಏನಾದ್ರು ಸೌಂಡ್ ಬಾಕ್ಸ್ ತಗೋಬೇಕು ಅಂತ ಅಂದ್ರೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಅಂತ ಅಂದ್ರೆ ಎಷ್ಟು ವ್ಯಾಟಿನ್ ತಗೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಯಾವ ಕಂಫರ್ಟಬಲ್ ಇರುತ್ತೋ ಆ ಕಂಫರ್ಟಬಲ್ ಆಗಿರೋದಂತ ನಾವು ನೋಡಿ ತಗೋಬೇಕಾಗುತ್ತೆ. ನಾನು ಇವಾಗ 200 ವ್ಯಾಟಿನ್ ತಗೊಂಡಿನಿ. ಬನ್ನಿ 200 ವ್ಯಾಟ್ ಯಾವ ರೀತಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇವಾಗ ಅನ್ಬಾಕ್ಸ್ ಕೂಡ ಮಾಡೋಣ. ಅನ್ಬಾಕ್ಸ್ ಮಾಡೋದ್ರ ಜೊತೆಲಿ ಕ್ವಾಲಿಟಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಬಟ್ ಇನ್ನೊಂದು, ನಮ್ಗೆ ಏನಾದ್ರು ಸೌಂಡ್ ಬಾರ್ ತಗೋಬೇಕು ಅಂದ್ರೆ ತುಂಬಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು. ಯಾವ ಕಂಪ್ನಿಲಿ ತಗೋಬೇಕು, ಯಾವ ಕಂಪ್ನಿಲಿ ತಗೋಬೇಕು ಅನ್ನೋದು ಇದ್ದೇ ಇರುತ್ತೆ. ನಾನು ಬೋಟ್ ನೋಡಿದೆ, ಆಮೇಲೆ ಗೋವಾ ಅದರಲ್ಲೂ ಕೂಡ ನೋಡಿದೆ, ಆಮೇಲೆ ಜೆಬ್ರಾನಿಕ್ಸ್ ನೋಡಿದೆ. ನನಗೆ ಜೆಬ್ರಾನಿಕ್ಸ್ ಅಲ್ಲಿ ಪ್ರೈಸು ವ್ಯಾಟ್ ಎರಡೂ ಕೂಡ ಕಂಫರ್ಟಬಲ್ ಆಗಿ ಅನ್ನಿಸ್ತು. ಒಂದು ಒಳ್ಳೆ ಪ್ರೈಸಲ್ಲಿ ಸಿಕ್ತು ನನಗೆ, ಅದರಿಂದಾಗಿ ತಗೊಂಬಂದಿನಿ. ಬನ್ನಿ ಇವಾಗ ಮೊದಲನೇದಾಗಿ ಈಗ ಅನ್ಬಾಕ್ಸ್ ನೋಡೋಣ ಕ್ವಾಲಿಟಿ ಯಾವ ರೀತಿ ಇದೆ. ಅಂದ್ರೆ ಮೇನ್ ನಮಗೆ ಸೌಂಡ್ ಕ್ವಾಲಿಟಿ ಬೇಕಲ್ವಾ. ಹೋಮ್ ಥಿಯೇಟರ್ ಅಂತ ಅಂದ್ರೆ ಒಂದು ಸೌಂಡ್ ಕ್ವಾಲಿಟಿಗೋಸ್ಕರ ಅಂತ ಬನ್ನಿ ಯಾವ ರೀತಿ ಸೌಂಡ್ ಕ್ವಾಲಿಟಿ ಇದೆ, ಯಾವ ರೀತಿ ಬರ್ತಾ ಇದೆ, ಜೊತೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಗೈಸ್ ನೋಡಿ, ಇವಾಗ ನಾನು ತರಿಸಿರೋದು ಯಾವುದು ಅಂತ ಅಂದರೆ ಜೆಬ್ರಾನಿಕ್ಸ್ ಸೌಂಡ್ ಬಾರ್ ಜೂಕ್ ಬಾರ್ 600 ಅಂತ ಇದೆ. ಔಟ್ಪುಟ್ ಕೂಡ ನೀವು ಇಲ್ಲಿ ಗಮನಿಸ್ಬೋದು ನೋಡಿ, 200 ವ್ಯಾಟ್ ಔಟ್ಪುಟ್ ಕೂಡ ಇದೆ ಜೆಬ್ರಾನಿಕ್ಸ್ನವ್ರದ್ದು. ಈಗ ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಅಂದರೆ ಇನ್ನೂ ಕೂಡ ಓಪನ್ ಕೂಡ ಮಾಡಿಲ್ಲ ನೋಡಿ, ಪ್ಯಾಕಿಂಗ್ ಎಲ್ಲ ಹಂಗೆ ಇದೆ, ಎಲ್ಲೂ ಓಪನ್ ಮಾಡಿಲ್ಲ. ಅವ್ರು ಹೆಂಗೆ ಕೊಟ್ಟಿದ್ರು ಹಂಗೆ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಅಂದರೆ ನೋಡೋಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ನಮ್ಗೊಂದು ಡೌಟ್ ಏನು ಅಂತಂದರೆ, ಬಾರ್ ಇದು ತೋರಿಸಿದಾರಲ್ಲ ಇಷ್ಟೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಫುಲ್ ಇಷ್ಟು ಉದ್ದ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿಂದ ಇಲ್ಲಿವರೆಗೂ ಇರ್ಬೋದು ಅನ್ನಿಸ್ತಾ ಇದೆ. ನೋಡೋಣ, ಓಪನ್ ಮಾಡಿದಾಗಲೇ ಕೊಂಡಾಗ ಗೊತ್ತಾಗೋದು. ಅಲ್ಲಿ ಓಪನ್ ಮಾಡಿ ಏನು ನೋಡಿರಲಿಲ್ಲ ನಾನು, ಇನ್ನು ಟೆಸ್ಟ್ ಏನು ಮಾಡಿಲ್ಲ. ಈಗ ಹಾಕ್ಬಿಟ್ಟು ಡೈರೆಕ್ಟಾಗಿ ಟೆಸ್ಟ್ ಮಾಡೋಣ. ಬನ್ನಿ ಓಪನ್ ಮಾಡೋಣ. ಗೈಸ್ ನೋಡಿ, ಇವಾಗ ಇದನ್ನು ಓಪನ್ ಮಾಡೋಣ. ಇಲ್ಲೆಲ್ಲ ಓಪನ್ ಆಲ್ರೆಡಿ ಹಾಕಿ ಮಾಡಿದ್ದೀನಿ ನಾನೇನೆ. ಈಗ ಓಪನ್ ಮಾಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಿಂಗೆ ಅನ್ಸುತ್ತೆ ಓಪನ್ ಮಾಡೋದು. ಇಷ್ಟಾದ್ಮೇಲೆ ಈ ಕಡೆಯಿಂದ ತಕ್ಕೊಳ್ಳೋದು ಅಷ್ಟೇ ಅನಿಸ್ಬೇಕು ಗೈಸ್. ನೋಡಿ ಇಲ್ಲಿ ಓಪನ್ ಮಾಡೋದು. ಇದೇ ಮುರಿದೋಯ್ತಲ್ಲ, ಕೆಳಗಡೆ ಸೇರಿಸಿ ಎಳಿಬೇಕಾಯ್ತು. ಇಲ್ಲಿ ಇಟ್ಕೊಂಡು ಹಿಡಿಯೋದ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್, ಗೊತ್ತಾಗ್ತಿ. ನೋಡಿ ಫಸ್ಟ್ ಇದು ತಕೊಂಬೋಣ. ಇದೇ ನಮ್ಮ ಸಬ್ವೂಫರು. ಬೇಸ್ ಇದರಲ್ಲೇ ಬರೋದು. ನನಗೆ ಬೇಸ್ ಏನೇ ಚೇಂಜಸ್ ಆಗಬೇಕು ಅಂದರೂ ಇದರಲ್ಲೇ ಬರೋದು. ನೋಡಿ ಬೇಸು. ಈಗ ಬಾರ್ ಓಪನ್ ಮಾಡೋಣ, ಬಾರ್ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಈ ಕಡೆಯಿಂದ ತೆಗೆಯೋಣ ಅನಿಸುತ್ತೆ ಗೈಸ್. ಈಗ ತೆಗೆಯೋಣ. ಆ ಕಡೆ ಅದು ಬಿಗಿ ತಗೊಂಡ್ಬಿಟ್ಟು ಗೈಸ್ ನೋಡಿ ಬಂದು ತಗೋ ಇಲ್ಲ ಹತ್ರಕ್ಕೆ ಕೆಲಸ. ಗೈಸ್ ಪರವಾಗಿಲ್ಲ, ಬಾಕ್ಸ್ ಎಷ್ಟು ಇದೆಯೋ ಅಷ್ಟುದನ್ನು ಕೂಡ ಇದೆ ನೋಡಿ. ಜೊತೆ ಸೌಂಡ್ ಬಾರ್ ಬಿಟ್ಟರೆ ಇನ್ನೂ ಏನು ಕೊಟ್ಟಿದ್ದಾರೆ. ಇದೊಂದು ಸೌಂಡ್ ಬಾರು. ಇದ್ರಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಒಂದು ರಿಮೋಟ್ ಕೊಟ್ಟಿದ್ದಾರೆ ಗೈಸ್ ನೋಡಿ, ಒಂದು ರಿಮೋಟು. ಇದೇನು ಯೂಸರ್ ಮೆನ್ಯುವಲ್ಲಿ ನಮಗೇನು ಅದು ಅವಶ್ಯಕತೆ ಇಲ್ಲ. ಆಮೇಲೆ ಇದು ಎರಡು ಕೂಡ ಗೋಡೆಗೆ ಫಿಟ್ ಮಾಡೋಕೆ ಕೊಟ್ಟಿದ್ದಾರೆ. ಇದು ಅದು ಸಬ್ವೂಫರಿಂದ ಇದು ಕನೆಕ್ಟ್ ಮಾಡ್ಕೊಳ್ಳೋಂಥ ವೈರ್. ಇದು ಈಸಿ. ಸಬ್ವೂಫರಿಂದ ಇದು ಬಾರ್ ಏನಿದೆಯೋ ಅದು ಕನೆಕ್ಟ್ ಮಾಡ್ಕೊಳ್ಳೋದು ಈಸಿ. ಇನ್ನೊಂದು ಏನು ಅಂತಂದರೆ, ಇದು ಸ್ಕ್ರೂ ಬೋದ್ಬಿಟ್ಟು ನಮ್ದು ಇದಕ್ಕೆ ಹಾಕೋದು ಅಂತಂದರೆ ಅಲ್ಲಿಗೆ ನೇತಾಕ್ಬೋದು. ಅದರಿಂದಾಗಿ ಅಲ್ಲಿಗೆ ನೇತಾಕೊಳ್ಳೋಕ್ಕೆ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಇಷ್ಟ, ಅದು ನೇತಾಕ್ಬೋದು. ಇಲ್ಲ ಅಂತಂದರೆ ಅಲ್ಲಿ ಬೇಕಾದರೆ ಗ್ಲಾಸ್ ಮೇಲೆ ಕೂಡ ಇಡ್ಬೋದು. ನೋಡಿ ಈಗ ಓಪನ್ ಮಾಡೋಣ ಇದನ್ನು, ಯಾವ ರೀತಿ ಇದೆ ಅಂತ. ಗೈಸ್ ನೋಡಿ, ನೋಡಿ ಯಾವ ರೀತಿ ಇದೆ ಅಂತ. ಈಗ ಹಾಕ್ಬಿಟ್ಟು ಚೆಕ್ ಮಾಡೋಣ. ಮೊದಲನೇದಾಗಿ ನಮ್ಗೆ ಏನು ಅಂತ ಅಂದರೆ ಸೌಂಡ್ ಅಲ್ವಾ, ಸೌಂಡ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಕನೆಕ್ಟ್ ಮಾಡ್ಕೊತೀನಿ. ಕನೆಕ್ಟ್ ಮಾಡೋದು ಈಸಿ ಅಷ್ಟೇ ನೋಡಿ. ಇದೊಂದು ವೈರ್ ಇದೆಯಲ್ಲ,
ಈ ವೈರ್ ತಗೊಂಡೋಗಿ ಈ ವೈರ್ನ ಸಬ್ಬೂಫರ್ಗೆ ಇದು ಕನೆಕ್ಟ್ ಮಾಡೋದಷ್ಟೇ. ಇದು ಕನೆಕ್ಟ್ ಮಾಡ್ಬಿಟ್ಟು ಇದು ಒಂದು ಸಪ್ಲೈ ಕೊಡೋದಷ್ಟೇ. ಈಸಿ ಕನೆಕ್ಷನ್, ಏನು ಇದರಲ್ಲಿ ಏನು ಸೈನ್ಸ್ ಏನಿಲ್ಲ. ಆರಾಮಾಗಿ ನಾವೇ ಮನೇಲೆ ಕನೆಕ್ಟ್ ಮಾಡ್ಕೋಬೋದು, ತಂದು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಈಗ ಕನೆಕ್ಟ್ ಮಾಡಾದ್ಮೇಲೆ ನಿಮಗೆ ಸಿಗ್ತೀವಿ ಯಾವ ರೀತಿ ಸಾಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳೋಣ. ಗೈಸ್ ನೋಡಿ, ನಿಮಗೆ ತೋರಿಸ್ತೆ ಸೌಂಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿ ಬರ್ತಾ ಇದೆ. ಅಂದ್ರೆ ನನಗಂತೂ ಸಖತ್ತಾಗಿ ಇಷ್ಟ ಆಗ್ತದೆ. ಇನ್ನೊಂದು ಥಿಯೇಟರ್ ಫೀಲ್ ಕೂಡ ನನಗೆ ಕೊಡ್ತಾ ಇದೆ. ಮೇನ್ ಏನು ಅಂತ ಅಂದ್ರೆ ನಾನು ನಿಮಗೆ ಜಾಸ್ತಿ ತೋರ್ಸಕ್ಕಲ್ಲ. ಅಂದ್ರೆ ನಾವೇನಾದ್ರು ಸ್ಪೀಕರ್ ಏನಾದ್ರು ರಿವ್ಯೂ ಮಾಡ್ತೀವಿ ಅಂತ ಅಂದ್ರೆ ಮೇನ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಅದ್ರಲ್ಲಿ ಜಾಸ್ತಿ ಹೊತ್ತು ಮ್ಯೂಸಿಕ್ ತೋರ್ಸಕ್ಕಲ್ಲ. ಅಂದ್ರೆ ಕಾಪಿರೈಟ್ಸ್ ಫ್ರೀ ಮ್ಯೂಸಿಕ್ ಬರ್ತಾವೆ ಯೂಟ್ಯೂಬಲ್ಲಿ, ಬಟ್ ಅದನ್ನ ಪ್ಲೇ ಮಾಡಿದ್ರೆ ಅಷ್ಟೇನು ಚೆನ್ನಾಗಿರಲ್ಲ. ಅದು ನಾವು ಈಗ ಯೂಟ್ಯೂಬಲ್ಲೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಹಾಕ್ತೀವಲ್ಲ, ಆ ಮ್ಯೂಸಿಕ್ ಅಷ್ಟೇ ಸಿಗೋದು. ಆ ಮ್ಯೂಸಿಕ್ ಏನು ಚೆನ್ನಾಗಿರಲ್ಲ. ಈಗ ಮೂವಿ ಸಾಂಗ್ಗಳೆಲ್ಲ ಇರ್ತಾವಲ್ಲ, ಅವೇನೇ ಚೆನ್ನಾಗಿರೋದು. ಅದರಿಂದ ಒಂದು 6 ಸೆಕೆಂಡ್ ಹಾಕಿದೆ ಅಂದರೆ 7 ಸೆಕೆಂಡ್ ಒಳಗಡೆ ಹಾಕ್ಬೋದು. ಅದರಿಂದಾಗಿ ಒಂದು 6 ಸೆಕೆಂಡ್ ಆಗ್ತದೆ, ಅದಕ್ಕಿಂತ ಜಾಸ್ತಿ ಹಾಕೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಚಾನಲಿಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದಾಗಿ ನಾನು ಯಾವುದೇ ಆದಂಥ ಸಾಂಗ್ ನಿಮಗೆ ಜಾಸ್ತಿ ಹಾಕಿಲ್ಲ. ಇನ್ನೊಂದೇನು ಅಂತ ಅಂದರೆ ಕ್ವಾಲಿಟಿ ಸಖತ್ತಾಗಿ ಬರ್ತಾ ಇದೆ. ಇನ್ನೊಂದು, ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದರೆ ನನ್ನ ಮೊಬೈಲ್ದು ಮೈಕ್ ಇದೆಯಲ್ಲ, ಅದು ಕ್ವಾಲಿಟಿದು ಅದು ಮ್ಯಾಟ್ರ್ ಆಗುತ್ತೆ. ಜೊತೆಗೆ ನೀವು ಕೇಳ್ತಾರ ಮೊಬೈಲ್ ಸ್ಪೀಕರ್ದು ಅದು ಮ್ಯಾಟರ್ ಆಗುತ್ತೆ. ಅದರಿಂದಾಗಿ ನಾವು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರೆ ಅಷ್ಟು ಕ್ಲೀನಾಗಿ ನೀಟಾಗಿ ನಮಗೆ ಅದು ಸೌಂಡ್ ಗೊತ್ತಾಗೋದೇ ಇಲ್ಲ. ನಾವು ರಿಯಲಾಗಿ ಫೀಲ್ ಮಾಡ್ತೀವಲ್ಲ, ನಾವು ರಿಯಲಾಗಿ ಫೀಲ್ ಮಾಡಿದಂಥ ಟೈಮಲ್ಲಿ ಅಷ್ಟೇ ನಮಗೆ ಅದು ಗೊತ್ತಾಗೋದು. ಅದರಿಂದಾಗಿ ನನಗಂತೂ ಒಂದು ಸಖತ್ತಾಗೇನು ಸಿಕ್ತು. ಇನ್ನೊಂದು ಪ್ರೈಸ್ ಆಗಲಿಲ್ಲ ನಿಮಗೆ ಸ್ಟಾರ್ಟಿಂಗು. ಅದು ಪ್ರೈಸ್ ಬಂದು 6000 ರುಪೀಸ್. ಅದು 200 ವ್ಯಾಟು 6000 ರುಪೀಸ್. ಅದು ನಮಗೊಂದು ಆಫರಲ್ಲಿ ಒಂದು 5000 ಸಿಕ್ತು. ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಂದು ಥಿಯೇಟರ್ ಫೀಲ್ ಅಂತ ನಮಗೆ ಕೊಡುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.